ಆ ಹೂವಿನ ಮುದ್ಕಿ ವಾಚ್ ಮಾಡ್ಕೋತಾಳೆ. ಅದು ಅಲ್ಲದೆ ಫ್ರೆಶ್ ಆಗಿರೋ ಹೂ ತಂದಿರ್ತಾರೆ ಗೊತ್ತಾ? ಅಲ್ಲ ರೀ ದಿವ್ಯಾ, ಈಗ ಹೂ ಮಾರೋ ಮುದ್ಕಿ ವಾಚ್ ಬೇರೆ ಕಟ್ತಾಳೇನ್ರಿ? ಯಾಕೋ ಮತ್ತೆ ಅವ್ರ ಯಜಮಾನ ಹೇಳಿದ್ರಿ. ಅಲ್ಲ, ಎಲ್ರು ನಿಂತೇ ಇದ್ದೀರಾ, ಕೂತ್ಕೋಬಾರ್ದೆ ಏನ್ರಿ? ಒಂದ್ ಚೇರು ಹಾಕಿಲ್ಲ, ಕೂತ್ಕೋಬಾರ್ದೆ ಅಂತ ಬೇರೆ ಹೇಳ್ತಾರೆ ಇವರು. ಅಲ್ಲ, ಚೇರ್ ಹಾಕ್ದೇನೆ ಹೀಗೆ, ಇನ್ ಚೇರ್ ಹಾಕಿದ್ರೆ ನೀವೇ ಯೋಚನೆ ಮಾಡಿಪ್ಪ. ಅವ್ರ ಚೇರ್ ಹಾಕಿದ್ರೆ ನೀವೆಲ್ಲ ಕೂತ್ಕೊಳ್ಳಿ. ರೀ ಶ್ರಾವ್ಯ, ನಾನಿನ್ ಬರ್ತೀನ್ರಿ. ಆಯ್ತ್ರಿ ನವ್ಯ. ರೀ ಭವ್ಯ, ಆ ಪಾತ್ರೆ ನಿಮ್ ಕಾರಲ್ಲಿ ಹೇಗಿದ್ರು 4 ತಿಂಗಳಿಂದ ಕೂತಿದೆ ರೀ. ಇನ್ನೊಂದಷ್ಟು ದಿನ ಇಲ್ಲಿ ಅಲ್ಲೇ ಬಿಡ್ರಿ, ಇನ್ನೊಂದ್ಸಾರಿ ಈಸ್ಕೋತೀನಿ. ಅಯ್ಯೋ ಬೇಡ್ರಿ, ಮೊನ್ನೆ ನನ್ನ ಮಗಳು ಆ ದೊಡ್ಡ ಪಾತ್ರೆ ನೋಡ್ಬಿಟ್ಟು ಏನ್ ಮಮ್ಮಿ ಸ್ಕೂಲ್ ಬ್ಯಾಗ್ ಇಡಕ್ಕೆ ಜಾಗ ಇಲ್ಲ ಕಾರಲ್ಲಿ ಅಂದ್ಬಿಟ್ಟು ಆ ಪಾತ್ರೆ ವಾಸನೆ ನೋಡ್ಬಿಟ್ಟು ನವ್ಯ ಆಂಟಿ ಮನೆ ಅಂತ ಕೇಳಿದ್ಲು ಗೊತ್ತಾ? ತುಂಬಾ ಶಾಕ್ ಕಣ್ರಿ ಅವಳು. ಅಲ್ಲ, ನಾನು ಆ ಪಾತ್ರೆ ಕೊಟ್ಟು 4 ತಿಂಗಳಾಯ್ತು, ಇನ್ನ ವಾಸನೆ ಬರ್ತಿದೆ ಅಂದ್ರೆ ತೊಳೆದೇ ಇಲ್ಲ ಇವ್ರಿನ್ನೂ ಸರಿ. ವಾಸನೆ ಅಂತಿದಂಗೆ ನನಗೆ ಜ್ಞಾಪಕ ಬಂತು ನೋಡಿ. ಮೊನ್ನೆ ನಮ್ಮ ಯಜಮಾನ್ರು ಫೋನ್ ಮಾಡಿದವರು ಒಗ್ಗರಣೆ ಸೀದಿದೆ ನೋಡು ಅನ್ನೋದ. ತುಂಬಾ ಶಾರ್ಪ್ ರೀ ಅವರು. ದಿವ್ಯಾ, ಫೋನ್ ಮಾಡಿದಾಗ ಹೇಗ್ರಿ ಒಗ್ಗರಣೆ ಸೀದಿನ ವಿಷಯ ಹೇಳಕ್ಕಾಗತ್ತೆ ರೀ? ಅವ್ರಿಬ್ರ ಹತ್ರನೂ iPhone 4 ಇರ್ಬೇಕು ಕಣ್ರಿ. ಏನೋಪ್ಪ, ನಮ್ಮ ಮನೇಲೋ ನಮ್ಮ ಯಜಮಾನ್ರು ಒಲೆ ಮುಂದೆ ನಿಂತಿರ್ತಾರ್ರಿ, ಸೀದಿರೋದ ಗೊತ್ತಾಗಲ್ಲ ಅವ್ರಿಗೆ. ರೀ ಶ್ರಾವ್ಯ, ನಿಮ್ ಯಜಮಾನ್ರು ಪೆದ್ದತನಾನು ಎಲ್ರಿಗೂ ಗೊತ್ತಿರೋದೇ ಬಿಡ್ರಿ. ರೀ ಶ್ರಾವ್ಯ, ನಾನಿನ್ ಬರ್ತೀನ್ರಿ. ಆಯ್ತ್ರಿ ನವ್ಯ. ನವ್ಯ, ಹೇಗಿದ್ರು ಇನ್ನೂ ಇಲ್ಲೇ ಇದ್ದೀರಲ್ಲ, ನಿಮ್ ಕೆಲಸದೊಳಗೆ ಎಷ್ಟು ಕೊಡ್ತೀರಾ ಹೇಳ್ರಿ. ರೀ ದಿವ್ಯಾ, ನೀವ್ ಯಾಕ್ರಿ ಹಿಂಗೆ ಪ್ರತಿ ಸಾರಿ ಅದೇ ವಿಷಯ ರೈಸ್ ಮಾಡಿ ಮಾಡಿ ಮಾತಾಡ್ತೀರಲ್ರಿ? ಯಾಕ್ರಿ? ಅವಳೇನು ನಿಮ್ಮನ್ ಸ್ಯಾಲರಿ ಕೇಳಿದ್ಲೇನ್ರಿ? ಕೇಳಿಲ್ಲ ರೀ, ಸಂಬಳ ಕೊಡ್ತಿದ್ದೇನೋ ಅಂತ. ನಮ್ಮ ಯಜಮಾನ್ರು ತುಂಬಾ ಧಾರಾಳಿ ರೀ. ಹಂಗೆ ಅಂತಾನೆ ದಿಸ್ಕಾಗ್ಬಿಟ್ಟಿದ್ದಾರೆ. ಬೆಳಗ್ಗೆ ಬರ್ತಿದಂಗೆ ಒಂದ್ ಲೋಟ ಬಿಸಿ ಬಿಸಿ ಬಾದಾಮಿ ಕೊಡ್ತೀನಿ. ದಿವ್ಯಾ, ತಣ್ಣ ಕುಡಿಯೋದೇನ್ರಿ ಅವಳು? ಆದ್ರೆ ಡಿಶ್ ವಾಷರ್ ಹಾಕಕ್ ಶಕ್ತಿ ಬೇಡವಾ? ಅದಕ್ಕೆ ಅದಾದ್ರೆ ತಿಂಡಿ ಕೊಡ್ತೀನಿ. ಬಟ್ಟೆ ವಾಷಿಂಗ್ ಮಿಷಿನ್ ಪತ್ತಿ ಬೇಡ್ರಿ. ಮನೇಲಿ ದೀಪಾವಳಿಗೆ ಯುಗಾದಿಗೆ ಹೊಸ ಸೀರೆ, ತಿಂಗಳಿಗೆ 4,000 ಸಂಬಳ. ದಿವ್ಯಾ, 4,000 ಸಂಬಳ ಅಂತೀರಾ? ನಮ್ಮನೆ ಕೆಲಸದವ್ರನ್ನು ನಿಮ್ಮನೆಗೆ ಕಳಿಸ್ಬಿಡ್ತೀವಿ, ಸಂಬಳ ಕೊಟ್ಟು ಕಳಿಸ್ಬಿಡ್ರಿ. ಬೇಡ ಶ್ರಾವ್ಯ, ನಾವೇ ಹೋಗ್ಬಿಡೋಣ ಅವ್ರ ಮನೆಗೆ. ಅಲ್ಲ ರೀ ದಿವ್ಯಾ, ಫೋನ್ ಬರ್ತಿದೆ ನೋಡ್ಬಾರ್ದೇ? ಈ ಸತಿ ಹೊಸ ವರ್ಷಕ್ಕೆ ನಮ್ ಕೆಲಸದವಳು ಸೆಲ್ ಫೋನ್ ಕೊಡ್ಸು ಅಂತ ಬೇರೆ ಅಪ್ಲಿಕೇಶನ್ ಹಾಕಿದ್ದಾಳೆ. ಆಗ್ತಿದೆ, ಅಟೆಂಡ್ ಮಾಡ್ಬಿಟ್ಟು ಬಂದೇರಿ. ತುಂಬಾ ಧಾರಾಳ. ಅಲ್ಲ, ಇವ್ರು ಹೇಳೋ ಈ ಪಾರ್ಟಿ ಲಿಸ್ಟ್ ನೋಡಿದ್ರೆ ಇವ್ರ ಯಜಮಾನ್ರು ಇವ್ರು ನೋಡ್ಕೊಳೋಕ್ಕಿಂತ ಅವ್ರ ಮನೆ ಕೆಲಸದಲ್ಲೇ ಚೆನ್ನಾಗಿ ನೋಡ್ಕೊತಾರೆ ಅನ್ಸದೆ ಅಲ್ವಾ? ಅವ್ರ ಎದುರು ಹೇಳಿ ನೋಡಿ. ಸರಿ, ತರಟೆ ಕೊಡ್ತಾರೆ ನಿಮ್ನ. ಅಲ್ಲ, ಸ್ವಲ್ಪ ಸುಮ್ಮನೆ ಇರಿ. ಹೌದು ರೀ, ಈಗಿನ ಕಾಲದಲ್ಲಿ ಚೆನ್ನಾಗಿ ನೋಡ್ಕೊಂಡ್ರೆ ಮನೆ ಕೆಲ್ಸಕ್ಕೆ ಬರೋದು, ಇಲ್ಲ ಅಂದ್ರೆ ಕೆಲ್ಸಕ್ಕೆ ಬರಲ್ಲ. ಕರೆಕ್ಟ್. ಈ ಶ್ರಾವ್ಯ, ನಾನಿನ್ ಬರ್ತೀನ್ರಿ. ಆಯ್ತ್ರಿ ನವ್ಯ. ಅದೇನೋ ಪಾತ್ರೆ ಅಂದ್ರಲ್ಲ, ಶ್ರಾವ್ಯ ಕೊಡಿ. ಶ್ರಾವ್ಯ, ನಾನು ಹೊರಟೆ ಬಾ. ಲೇಟ್ ಆದ್ರೆ ನನ್ನ ಮಗಳು ಕೇಳ್ತಾಳೆ. ಅವ್ಳು ಹೇಳ್ಬಿಟ್ಟು ಬಂದಿದ್ದೀನಿ ಬಿಡಿ, 5 ನಿಮಿಷ ಶ್ರಾವ್ಯ ಅಂಕಲ್ನಾಗ ಹೋಗಿ ಬರ್ತೀನಿ ಅಂತ. ಇಲ್ಲದೆ ಇದ್ರು ಹೋಗಾ ಕೂತಿರ್ತಾಳೆ ರೀ. ಟಿವಿನೇ ಮುಟ್ಟಲಾಗುತ್ತಾ? ಅಲ್ಲ, ಟಿವಿ ಹಾಕಕ್ಕೆ ಅದನ್ನ ಮುಟ್ಲೇಬೇಕಾ? ರಿಮೋಟ್ ಇಲ್ಲ. ರಿಮೋಟ್ ಕೆಟ್ಟೋಗಿದೆ ಕಣ್ರಿ. ಸುಮ್ಮನೆ ನೀವಿಬ್ರು ಯಾಕ್ರಿ ಜಗಳ ಶುರು ಮಾಡ್ತೀರಾ? ರೀ ಶ್ರಾವ್ಯ, ಅವ್ರಿಬ್ಬರದು ಇದ್ದಿದೆ ಬಿಡ್ರಿ, ನಾನಿನ್ ಬರ್ತೀನ್ರಿ. ಆಯ್ತ್ರಿ ನವ್ಯ.
ಶ್ರಾವ್ಯ ನಂಗೂ ಕುಂಕುಮ ಕೊಡಿ ಬಾ. ಸರಿ ರೀ. ಶ್ರಾವ್ಯ ನಾನ್ ಹೊರಟೇರಿ. ಹೊಸ ಅಂಗಡಿ ಆಗಿದೆಯಲ್ಲ ಅಲ್ಲಿ ಸೇಲ್ ಹಾಕಿದ್ದಾರಂತೆ. ಸೇಲ? ಯಾವ ಅಂಗಡಿಯಲ್ಲಿ ದಿವ್ಯಾ ಸೇಲು? ಈ ಸತಿ ಕೆಲಸದವ್ರ ಜೊತೆ ನಿಂದು ಒಂದ್ ಸೀರೆ ಕಟ್ಸ್ತೀನಿ ಅಂತ ನಮ್ಮ ಯಜಮಾನ್ರು. ಸರಿಗಿದೆ. ಅಲ್ಲ ರೀ ದಿವ್ಯಾ, ಇದ್ಯಾವ ರೀತಿ ಸೇಲ್ ಅಂತೆ? ನಿಮ್ ಕೆಲ್ಸದೊಳಗೆ ಒಂದು ರೇಷ್ಮೆ ಸೀರೆ ತಗೊಂಡ್ರೆ ನಿಮ್ಗೊಂದ್ ಸೀರೆ ಫ್ರೀನಾ? ಏನ್ರಿ ಹೇಳ್ತೀರಾ? ಅದನ್ನೆಲ್ಲ ಬಿಟ್ಟು ಹಾಕಿದ್ದೀರಾ? ಸೇಲ್ ವಿಷಯ ಹೇಳ್ತೀನಿ. ನಮ್ಮ ಅಮೆರಿಕಾದಲ್ಲಿ ನನ್ ಮತ್ತೆ ಫೋನ್ ರೀಡ್ ಆಗುತ್ತೆ. ಒಂದ್ ನಿಮಿಷ ಅಟೆಂಡ್ ಮಾಡ್ಬರ್ತೀನಿ. ನಮ್ಮ ಅಮೆರಿಕಾದಲ್ಲಿ ಅಂದ್ರಲ್ಲ, ಯಾವ ದಿಕ್ಕಲ್ಲಿದೆ ಅಂತಾದ್ರೂ ಗೊತ್ತಾ ಅವ್ರಿಗೆ? ಕೇಳಿ ನೋಡಿ. ಕೇಳಿ ಪರವಾಗಿಲ್ಲಪ್ಪ. ಕೇಳೋಣ ಬಿಡಿ. ನಮ್ಮ ಅಮೇರಿಕಾ ಅಂತೆ, ಅದ್ ನಮ್ ಟಿ ಊರಲ್ವೇ? ಕರೆಕ್ಟ್ ಆಗಿ ಹೇಳಿದ್ರಿ ನವ್ಯ. ಮೊನ್ನೆ ಸುಬ್ಬಣ್ಣ ಮನೆ ಸಿಕ್ಕಿದ್ರಲ್ಲ ರೀ ನೀವು. ಟಿಟಿ ಅಂತ ಹೇಳ್ತಾ ಇದ್ರಿ, ಏನ್ರಿ ಆಗತ್ತೆ? ಅಯ್ಯೋ, ಟಿ ಅಂದ್ರೆ ಟೆಕ್ನಾಲಜಿ ತಿಮ್ಮಕ್ಕ ಅಂತ. ಅದೇ ರೀ ನಮ್ ಕಾವ್ಯ. ಓಹೋ, ನನ್ ಮಗಳು ಅದನ್ನ ತೆಗಿಸ್ಕೊಂಡ್ರು ನೋಡಿ. ನಿಮ್ಮ ಮಗಳು ಬಿಡಿಪ್ಪ. ಏನ್ರಿ ಅದು ಗುಸು ಗುಸು? ಅಯ್ಯೋ ದಿವ್ಯಾ, ಅದೆಲ್ಲ ಬಿಡ್ರಿ. ನೀವೇನೋ ಹೇಳ್ತಿದ್ರ, ಮುಂದುವರ್ಸಿ ನೀವು. ನಾನು ಏನ್ ಹೇಳ್ತಾ ಇದ್ದೆ? ಅದೇ ದಿವ್ಯಾ, ನಮ್ಮ ಅಮೆರಿಕಾದಲ್ಲಿ ಅಂತ ಹೇಳ್ತಿದ್ದಲ್ಲ ಅದು. ಕರೆಕ್ಟ್ ಆಗಿ ಹೇಳಿದ್ರಿ ನೋಡ್ರಿ. ನಮ್ಮ ಅಮೆರಿಕಾದಲ್ಲಿ ಕೋಲ್ಸ್ ಚೈನಾ ಸ್ಟೋರ್ ಇದೆ. ಅವರು ಇಲ್ಲಿ ಕಡ್ಡೀಸ್ ಸ್ಟೋರ್ ಓಪನ್ ಮಾಡಿದ್ದಾರೆ. ಓ ದಿವ್ಯಾ, ಅದು ಗೋಲು ಈ ಕಡ್ಡಿ ಅಂತನಾ? ಕರೆಕ್ಟ್ ಆಗಿ guess ಮಾಡಿದ್ರಿ. ಅಲ್ಲಿ ಒಂದ್ ಮೈಸೂರು ಸಿಲ್ಕ್ ಸೀರೆ ತಗೊಂಡ್ರೆ ಒಂದ್ ಫ್ರೀ ಅಂತೆ. ಓಹೋ ದಿವ್ಯಾ, ಹಾಗಿದೆ ಮೈಸೂರು ಸಿಲ್ಕ್ ಸೀರೆ ನಿಮ್ಗೇನೋ? ಇನ್ನೇನಿರುತ್ತೆ? ಅಂದ್ಹಾಗೆ ಆ ಅಂಗಡಿದು ಹತ್ರ ಡಿಸ್ಕೌಂಟ್ ಕೂಪನ್ ಕೂಡ ಬಂದಿದೆ ರೀ. ನಂಗೂ ಆಗಿದೆ ರೀ. ಎಲ್ರಿಗೂ ನನ್ನ ಬಂದಿದೆ. ಹತ್ರ 15% ಡಿಸ್ಕೌಂಟ್ ಕೂಪನ್ ಇದೆ. ಓ, ಅದು ಅಲ್ಲೇ ಅಂಗಡಿ ಮ್ಯಾನೇಜರ್ ನಮ್ಮ ಯಜಮಾನ್ರ ಫ್ರೆಂಡ್. ಸರಿ ಸರಿ. ನಿಮ್ದೇ ನನ್ನ ಹತ್ರ 20% ಡಿಸ್ಕೌಂಟ್ ಬಂದಿದೆ ಗೊತ್ತಾ? ಅಯ್ಯೋ ಬಿಡ್ರಿ, ನಿಮಗೋದೇನ್ ದೊಡ್ಡದು. ನನ್ನೆಲ್ಲ ಇರೋದು 30% ಗೊತ್ತಾ? 30%? ಇನ್ನೇನ್ ಮತ್ತೆ? ನಡಿ ಹಾಗಾದ್ರೆ ಎಲ್ಲರೂ ಮೊದ್ಲು ಸೇಲ್ ಹೋಗೋಣ. ಸುಮ್ನೆ ಇನ್ ಮನೆಗೆ ಹೋದ್ರೆ ಆ ಪ್ರಾಣಿ ಏನೋ ಒಂದು ತಲೆ ತಿಂತಾರೆ. ಹೌದಪ್ಪ, ಮನೆಗೆ ಹೋದ್ರೆ ಮಕ್ಳು ಕಯ ಪಯ ಅಂತಿರ್ತವೆ. ಕರೆಕ್ಟ್ ಆಗಿ ಹೇಳಿದ್ರಿ ದಿವ್ಯಾ. ನನಗೆ ಹೋಗಿದ ತಕ್ಷಣ ಆ ಮಕ್ಳು ಟಾಯ್ಲೆಟ್ ನೋಡಿದ ತಕ್ಷಣ ಟಾಯ್ಲೆಟ್ ಅಂತ ನೋಡಿದ ತಕ್ಷಣ ಡೌನ್ಲೋಡ್ ಶುರು ಮಾಡ್ಬಿಡ್ತಾರೆ. ಕರೆಕ್ಟ್ ಆಗಿ ಹೇಳಿದ್ರಿ ನೀವು. ನನಗೇನು ಯೋಚನೆ ಇಲ್ಲಪ್ಪ. ನನ್ ಮಗಳು ಹಾಡುಗಳು ಓದ್ತಾ ಕೂತಿರ್ತಾಳೆ. ಹೇಗಿದ್ರು 5 ನಿಮಿಷ ಶಾಪಿಂಗ್ ಮುಗ್ದೋಗುತ್ತೆ. ಕಾವ್ಯ, ನೀವು ನಮ್ ಜೊತೆ ಬಂದ್ಬಿಡ್ರಿ ಶಾಪಿಂಗ್. ಹೌದು ಶ್ರಾವ್ಯ. ನಾನು ಬಂದ್ಬಿಡ್ತೀನಿ ನಿಮ್ಗಳ ಜೊತೆನೆ ಶಾಪಿಂಗ್ಗೆ. ಆಹಾಹಾ, ಏನ್ ತಲೆ ಅಲ್ಲಾಡಿಸ್ತಿದೀರಿ ಶ್ರಾವ್ಯ? ಆ ಶಂಕರು ಬಂದ್ರೆ ಏನ್ರಿ ಮಾಡ್ತೀರಾ? ರೀ ನವ್ಯ, ಇನ್ನು 5 ನಿಮಿಷಕ್ಕೆ ನಮ್ಮ ಯಜಮಾನ್ರು ಬಂದ್ಬಿಡ್ತಾರೆ. ಅವ್ರು ಏನೋ ಮ್ಯಾನೇಜ್ ಮಾಡ್ಕೋತಾರೆ ಬಿಡ್ರಿ. ಅದೇ ಪ್ಲಾನಿಂಗ್. ಅದು ಅಲ್ಲದೆ ನಾವೆಲ್ಲ ನಮ್ ಸೆಲ್ ಫೋನ್ ನ ಇಲ್ಲೇ ಬಿಟ್ಟು ಹೋಗೋಣ. ಸುಮ್ಮನೆ ಅಂಗಡಿಗೆ ಹೋದ್ರೆ ಬರೀ ಡಿಸ್ಟರ್ಬೆನ್ಸ್ ಅದು. ಹೌದು ಹೌದು. ನವ್ಯ, ಆಗಿಂದನು ಲೇಟ್ ಆಯ್ತು ಹೋಗ್ಬೇಕು ಅಂತಿದ್ರಿ, ಇನ್ನೂ ಇಲ್ಲೇ ಇದ್ದೀರಾ? ಹೇಳಿದ್ರೆ ದಿವ್ಯಾ, ಅಯ್ಯೋ ದಿವ್ಯಾ, ಮರ್ತೇ ಬಿಟ್ಟ ನೋಡ್ರಿ. ಇವತ್ತು ನಮ್ ಯಜಮಾನ್ರದು ಉಪವಾಸ ರೀ. ಒಂದು ನೀರ್ ಕೂಡ ಕುಡಿಯಲ್ಲ ಮನೆಯಲ್ಲಿ. ಪಾಪ. ಎಲ್ಲ ಹೋಟೆಲಲ್ಲೇ ಮುಗಿಸ್ಕೊಂಡ್ ಬರ್ತಾರೆ. ಈ ಶ್ರಾವ್ಯ, ನಾನಿನ್ ಬರ್ತೀನ್ರಿ. ಈ ನವ್ಯ ಸತಿ ಸಿಗ್ದಾಗೂ ಕೆಲಸದೊಳಗೆ ಎಷ್ಟು ಕೊಡ್ತೀರಾ ಅಂತ ಕೇಳ್ತಾನೆ ಇರ್ತೀನಿ. ಪ್ರತಿ ಸತಿನೂ ತಪ್ಪಿಸ್ಕೋತಾರೆ. ಮುಂದಿನ ವಾರ ಸಿಗ್ತಾರಲ್ಲ ಆಗ ನೋಡ್ಕೋತೀನಿ. ಅಲ್ಲ, ನನ್ಗೂ ಅವಾಗಿಂದ ನವ್ಯಾಗೆ ಆಯ್ತ್ರಿ ಆಯ್ತ್ರಿ